ಇದು ಎರಡು ಥರ ಇರುತ್ತೆ. ಒಂದು ಸಂಕ್ರಾಂತಿಯ ಭವಿಷ್ಯ ಅಂತ ಬರುತ್ತೆ. ಸಂಕ್ರಾಂತಿಯಲ್ಲಿ ಬರುವಂಥ ಭವಿಷ್ಯ ರಾಜರುಗಳಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಶ್ರೀಮಂತರಿಗೆ, ಆಮೇಲೆ ಒಳ್ಳೆಯ ಆಳ್ವಿಕೆ ಸಂಘ ಸಂಸ್ಥೆಗಳು ಮಾಡೋಂಥವರಿಗೆ ಸಂಕ್ರಾಂತಿ ಭವಿಷ್ಯ, ವಿಶೇಷವಾಗಿ ಹಸುಗಳಿಗೆ. ಯುಗಾದಿ ನಂತರ ಭವಿಷ್ಯ ಇದೆಲ್ಲ ಅದು ಸಾಮಾನ್ಯವಾಗಿ ಎಲ್ಲ ವರ್ಗಕ್ಕೆ ಬರುತ್ತೆ. ಮಳೆ, ಬೆಳೆ, ಗಾಳಿ, ವಾಯು, ನೀರು, ರಾಜಕೀಯ ಬರುತ್ತೆ. ಈಗ ಪ್ರಸ್ತುತ ರಾಜಕೀಯ ವಾತಾವರಣದಲ್ಲಿ ಕೇಳ್ತೀರ ಅಂತಂದರೆ, ನಾನು ಬಳಸಿದ್ದು ಹೇಳಿದ್ದು ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಆನಂತರ ಜಗತ್ತೇ ತಿರುಗಿ ನೋಡುವಂಥ ಕಾಲ ಭಾರತಕ್ಕೆ ಬರುತ್ತೆ ಅಂತ ಹೇಳಿದೆ. ಮೊನ್ನೆ ಡೆಲ್ಲಿ ಒಳಗೆ ಬಾಂಬ್ ಸ್ಫೋಟ ಆಯಿತು. ಇನ್ನೊಂದು ಚೀನಾದಲ್ಲಿ ರಾಷ್ಟ್ರ ಪ್ರೈಮ್ ಮಿನಿಸ್ಟರ್ನ ಸಂಚು ನಡೀತು. ಮೂರನೇದು ವಿಪರೀತವಾದ ಮಳೆ, ಬೆಂಕಿ ಎಲ್ಲ ಹಿಡಿದು ನಡೀತು. ಇನ್ನೂ ಒಂದು ಅವಘಡ ಯುಗಾದಿ ಒಳಗೆ ಬರೋಂಗಿದೆ, ಭಾಳ ದೊಡ್ಡ ಅವಘಡ, ರಾಷ್ಟ್ರ ಮಟ್ಟದ್ದು. ಈಗ ರಾಜಕೀಯದ ಕೇಳಬೇಕು ನೀವು ಅಂತಂದರೆ, ಇನ್ನು ಸಂಕ್ರಾಂತಿ ಇನ್ನೊಂದು ತಿಂಗಳಿದೆ, ಕಳೆದ ಮೇಲೆ ರಾಜಕೀಯ ಭವಿಷ್ಯ ಹೇಳ್ಬೋದು. ಈಗ ಸಂಗಮೇಶ ದಲಿವನೈ ಆದರೆ ಒಳಹಡ್ಡ ಬಂದಿವೆ, ದುಂಡು ಮಲ್ಲಿಗೆಯ ಪುಷ್ಪಗಳು ಶಿವನ ಮುಡಿಯಿಂದ ಬಲಪಾದ ಸೇರೆ ಅವು, ಸುಖಾಂತಿ ಆಗ್ತದೆ. ಅದಲ್ಲದೆ ಇವತ್ತು ರಾಜಕೀಯ ಪ್ರಸ್ತುತದಲ್ಲಿ ಶ್ರೀಗಳು ಒಬ್ಬ ವ್ಯಕ್ತಿ ಪರ ಬ್ಯಾಟಿಂಗ್ ಮಾಡ್ತಾ ಅದ್ರ ಬಗ್ಗೆ ರಾಜಕೀಯದವರು ಮಠಕ್ಕೆ ಪ್ರವೇಶ ಮಾಡಬಹುದು, ಮಠದವರು ರಾಜಕೀಯ ಪ್ರವೇಶ ಮಾಡಬಾರ್ದ? ಹಿಂದೆ ರಾಜರ ಕಾಲದಲ್ಲಿ ಮಹಾರಾಜರ ಪಕ್ಕದಲ್ಲಿ ಒಂದು ಕುರ್ಚಿ ಇತ್ತು, ಅಲ್ಲಿ ಗುರುಗಳು ಕುತ್ಕೊತ ಇದ್ರು. ಗುರುಗಳು ಹೇಳಿ ಕೇಳಿ ರಾಜ್ಯಭಾರ ಮಾಡ್ತಾ ಇದ್ದವು. ಹೀಗಾಗಿ ರಾಜರ ಹೆಸರು ಇವತ್ತು ಶ್ರೀರಾಮಚಂದ್ರ, ದಶರಥ, ಹರಿಶ್ಚಂದ್ರ, ಅಶೋಕ, ಎಷ್ಟು ಜನ ರಾಜ್ಯ ಆಡಿದರು. ಅವ್ರ ಹಿಂದೆ ಗುರು ಇದ್ದ, ಒಂದು ಗುರಿ ಇತ್ತು. ಈಗ ರಾಜಕಾರಣ ಏನಾಗಿದೆ, ನೀವು ಮಠಗಳ ಮೇಲೆ ರಾಜ್ಯಭಾರ ಮಾಡ್ತೀರ, ಮಠ ರೈಡ್ ಮಾಡಿಸ್ತೀರ, ಮಠ ಸ್ವಾಮಿ ಎಷ್ಟೇ ತತ್ತೀರ, ಮಠ ಸ್ವಾಮಿ ಯಾಕೆ ಅಂತೀರ? ಮಠಕ್ಕೆ ನೀವು ರಾಜಕೀಯ ಮಾಡ್ಬೇಕಾದ್ರೆ ಸ್ವಾಮಿ ಸುಮ್ಕೆ ಹಾಕಿರ್ತಾರೆ, ನಾವು ರಾಜಕೀಯ ಮಾಡಬಾರ್ದ? ಅಲ್ಲ, ಶ್ರೀಗಳು ಸಮುದಾಯದ ಓಲೈಕೆಗಿರ್ಬಾರ್ದು, ಸಮಾಜದ ಓಲೈಕೆಗಿರ್ಬಾರ್ದು. ಓಲೈಕೆ ಪ್ರಶ್ನೆ ಬರಲ್ಲ, ನೇರವಾಗಿ ಹೇಳು ಮಾತನ್ನು ಹೇಳಬೇಕು. ಯೋಗ್ಯರು, ಸಮಾಜ, ಮಠಗಳಿರೋದು ಯಾಕೆ? ಸಮಸ್ತ ಮನು